ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆಪರೇಷನ್ ಸಿಂಧೂರದಲ್ಲಿ ಮಿಸ್ ಆಗಿದ್ದವ ಈಗ ಫಿನಿಶ್. ಸಿಂಧೂರದಲ್ಲಿ ಮಿಸ್ ಆಗಿದ್ದವನನ್ನ ಹುಡುಕಿ ಮುಗಿಸಿದವ್ರು ಯಾರು? ಪಾಕಿಸ್ತಾನದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನವನ್ನು ಒಂದು ಕಡೆ ಭಾರತ ಬೆಚ್ಚಿ ಬೀಳಿಸಿರೋ ಹೊತ್ತಲ್ಲೇ ಪಾಕಿಂದ ಬಿಗ್ ನ್ಯೂಸ್ ಬರ್ತಿದೆ. ಇತ್ತ ಬಾಂಗ್ಲಾದೇಶವನ್ನು ನಡುಗಿಸಿದ ಮೋದಿ. ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದುರಂತ ಸಿನಿಮಾ ಬಂದ ಮೇಲಂತೂ ಈ ಬೆಳವಣಿಗೆಗಳು ಇನ್ನೂ ಜಾಸ್ತಿ ಆಗಿದೆ ಅನ್ನೋದು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಇತ್ತೀಚೆಗಷ್ಟೇ ಲಷ್ಕರ್ ಸಂಘಟನೆಯ ಫೌಂಡರ್ ಅಂದರೆ ಅವರು ಒಟ್ಟು 11 ಜನ ಏನೋ ಸೇರಿಕೊಂಡು ಹಫೀಜ್ ಜೊತೆಗೆ ಆ ಸಂಘಟನೆ ಹುಟ್ಟು ಹಾಕಿದವರ ಪೈಕಿ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು, ಆ ಸಂಘಟನೆಯ ಬ್ರೇನ್ ಅಂತ ಕನ್ಸಿಡರ್ ಆಗ್ತಿದ್ದ, ಆ ಸಂಘಟನೆಯ ಮುಖವಾಣಿಯ ಎಡಿಟರ್ ಆಗಿದ್ದಂಥ ವ್ಯಕ್ತಿ ಭಾರತದ ಒಳಗಡೆ ಮತ್ತೊಂದು ಕುಕೃತ್ಯ ಮಾಡೋದಕ್ಕೆ, ಪಹಲ್ಗಾಮ್ ದಾಳಿ ರೀತಿಯಲ್ಲಿ ಇನ್ನೊಂದು ದಾಳಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದವನೇ ಫಿನಿಶ್ ಆದ. ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು ಕೆಲವು ದಿನಗಳ ಹಿಂದೆ. ಮೊನ್ನೆ ನೋಡಿದ್ರೆ ಆತ ಸತ್ತು ಬಿದ್ದ. ಅದಾದ ಮೇಲೆ ಮೊನ್ನೆ ಲಷ್ಕರ್ ಸಂಘಟನೆಯ ಹಲವು ತಲೆಗಳು ಉರುಳಿದ ಸುದ್ದಿಗಳು ಬಂದವು. ಈಗ ನೋಡಿ, ಬಹ್ವಾಲ್ಪುರದಲ್ಲಿ ಭರ್ಜರಿ ಕಾರ್ಯಾಚರಣೆ. ಬಹ್ವಾಲ್ಪುರ ಮತ್ತು ಮುರಿಡ್ಕೆ ಇಲ್ಲೆಲ್ಲ ಆಪರೇಷನ್ ಸಿಂಧೂರದಲ್ಲಿ ಉಗ್ರರು ಹೆಂಗೆ ನಡಗಿದ್ದಾರೆ ಅನ್ನೋದು ಗೊತ್ತು. ಕಡೆಗೆ ಕೆಲವೆಲ್ಲ ಉಗ್ರ ತಾಣಗಳು, ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಸರಿ ಮಾಡೋದಕ್ಕೆ ಆಗದೆ ಅವರೇ ನೆಲಸಮ ಮಾಡ್ಕೊಂಡಿದ್ದಾರೆ. ಅಂಥ ಹೊಡೆತ ಕೊಟ್ಟಿದೆ ನಮ್ಮ ಸಿಂಧೂರ ಅನ್ನೋದು ಗೊತ್ತು. ಈಗ ನೋಡಿ, ಅನ್ನೌನ್ ಗನ್ ಮ್ಯಾನ್ಗಳು ಮತ್ತೊಂದು ಕೈ ಚಳಕ ತೋರಿಸಿದ್ದಾರೆ. ಒಬ್ಬ ಮಸೂದ್ ಅಜರ್ನ ಅತ್ಯಾಪ್ತ ಸಹಚರ ಈಗ ಆಪರೇಷನ್ ಸಿಂಧೂರದಲ್ಲಿ ತಪ್ಪಿಸ್ಕೊಂಡಿದ್ದ. ಆಪರೇಷನ್ ಸಿಂಧೂರದಲ್ಲಿ 10 ಜನ ಹೋದ್ರಲ್ಲ ಮಸೂದ್ ಅಜರ್ ಫ್ಯಾಮಿಲಿಯವರು ಮತ್ತು ಆತನ ರೈಟ್ ಹ್ಯಾಂಡ್ಗಳಂತೆ ಇದ್ದವರು, ಆ ಸಂಘಟನೆಯ ಭವಿಷ್ಯ ಅಂತ ಆತ ಟ್ರೈನ್ ಅಪ್ ಮಾಡಿದಂಥ ಉಗ್ರರು, ಅದರಲ್ಲಿ ಈತ ಮಿಸ್ ಆಗಿದ್ದ. ಏನಾತನ ಹೆಸರು? ಜೈಷ್ ಉಗ್ರ ಸಲ್ಮಾನ್ ಅಜರ್ ಅಂತ. ಮೋಸ್ಟ್ ವಾಂಟೆಡ್ ಭಾರತಕ್ಕೆ ಜೈಷ್ ಎ ಸಂಘಟನೆಯ ಸಲ್ಮಾನ್ ಅಜರ್, ಮೌಲಾನಾ ಸಲ್ಮಾನ್ ಅಜರ್ ಅಂತ ಪಾಕಿಸ್ತಾನದ ಬಹ್ವಾಲ್ಪುರದಲ್ಲಿ ನಿಗೂಢವಾಗಿ ಸತ್ತು ಬಿದ್ದಿದ್ದಾನೆ. ಈಗ ಬರ್ತಿರೋ ಮಾಹಿತಿ ಏನಂದರೆ, ಆತ ನಡ್ಕೊಂಡು ಹೋಗ್ತಾ ಇದ್ದ ಪಾಪ. ಹಿಟ್ ಆ್ಯಂಡ್ ರನ್ ರೀತಿಯಲ್ಲಿ ನಡೆದಿದೆ. ಇಲ್ಲಿ ನಡೀತಿರೋದೇ ಹಾಗೆ 2 ರೀತಿ ನಡೀತಿದೆ. ಒಂದು ಹಿಟ್ ಆ್ಯಂಡ್ ರನ್ನು, ಇಲ್ಲ ಬೈಕಲ್ಲಿ ಬಂದು ಮನೆ ಹತ್ರನೇ ಬಂದು ಹೊಡೆದು ಹೋಗ್ತಾರೆ. ಇತ್ತೀಚೆಗಷ್ಟೇ ಹೆಡ್ ಕ್ವಾರ್ಟರ್ಸ್ ಒಳಗಡೆ, ಈ ಮುರಿಡ್ಕೆ ಬಳಿರುವಂಥ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಗು ಹೊಡೆದು ಬಂದಿದ್ರು ಅನ್ನೌನ್ ಗನ್ ಮ್ಯಾನ್ಗಳು. ಈಗ ನಡ್ಕೊಂಡು ಹೋಗ್ತಾ ಇದ್ದ ಮನೆ ಹತ್ರ ಅಲ್ಲೇ ಹೋಗಿ ಹಿಟ್ ಆ್ಯಂಡ್ ರನ್ ಮಾಡಿ ಫಿನಿಶ್ ಆಗಿದ್ದಾನೆ. ಜೈಷ್ ಸಂಘಟನೆ ಬೆಚ್ಚಿ ಬಿದ್ದಿದೆ ಈ ದಾಳಿಗಳು, ಈ ಕಾರ್ಯಾಚರಣೆಗಳಿಗೆ. ಇನ್ನು ನಮಗಲ್ಲಿ ಉಳಿಗಾಲ ಇಲ್ಲ, ಪಾಕಿಸ್ತಾನ ಇನ್ನು ಉಗ್ರರಿಗೆ ಸ್ವರ್ಗ ಅಲ್ಲ ಅನ್ನೋ ರೀತಿ ನಡಗಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ನೋಡಿ, ದುರಂಧರ್ ಶೈಲಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು. ಈಗ ಸದ್ಯಕ್ಕೆ ಆತನನ್ನು ಎತ್ಕೊಂಡು ಆಸ್ಪತ್ರೆಗೆ ಓಡಿದ್ದಾರೆ, ಪಾಪ ಬದುಕಲಿಲ್ಲ, ಆತ ಫಿನಿಶ್ ಆಗಿದ್ದಾನೆ. ಪಾಕಿಸ್ತಾನದ ಜೇಲಂ ಜಿಲ್ಲೆಯಲ್ಲಿ ಉಗ್ರ ಅಬು ಕತಾಲ್ನನ್ನು ಕೂಡ ಅಪರಿಚಿತ ಬಂದೂಕುದಾರಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಇನ್ನೊಂದು ವಿಕೆಟು ಅಲ್ಲಿ. ಸೊ 2 ವಿಕೆಟ್ ಬಿದ್ದಿರುವಂಥ ಸುದ್ದಿ ಬರ್ತಿದೆ. ಈ ಯಾರು ಈ ಸಲ್ಮಾನ್, ಈಗ ಮೃತಪಟ್ಟಿರುವ ಸಿಂಧೂರದಲ್ಲಿ ತಪ್ಪಿಸ್ಕೊಂಡಿದ್ದಂಥ ಸಲ್ಮಾನ್ ನೋಡಿ ಏನೇನು ಮಾಡಿದ್ದ ಅಂತ. ಭಾರತದಲ್ಲಿ ಹಲವಾರು ಭಯೋತ್ಪಾದಕ ಸಂಚುಗಳಲ್ಲಿ ಭಾಗಿಯಾಗಿದ್ದ, ಒಂದೆರಡಲ್ಲ. ಅದರಲ್ಲೂ 2001ರಲ್ಲಿ ಸಂಸತ್ ಭವನದ ಮೇಲಿನ ದಾಳಿ, ಹಾಗೆ 2019ರಲ್ಲಿ ಪುಲ್ವಾಮಾ ದಾಳಿಯ ಸಂಚುಕೋರ ಮಸೂದ್ ಅಜರ್ಗೆ ತುಂಬಾ ಈತನ ಸಹಕಾರ ಇತ್ತು ಅನ್ನೋದು ಗೊತ್ತಾಗಿದೆ. ಈತನ ಸಾವು ಈಗ ಜೈಷ್ ಭಯೋತ್ಪಾದಕ ಸಂಘಟನೆಗಳಲ್ಲಿ ದೊಡ್ಡ ಹೊಡೆತ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ ಭಾರತದಲ್ಲಿ 2 ಮೇಜರ್ ಅಟ್ಯಾಕ್ಗಳಲ್ಲಿ ಈತನ ರೋಲ್ ಇತ್ತು. ಸೊ ಮಸೂದ್ ಅಜರ್ಗೆ ಈತ ಭವಿಷ್ಯದ ದಾಳಿಗಳಿಗೆ ಕಿಂಗ್ ಪಿನ್ ಆಗಿ ಆತ ಎಲ್ಲ ರೆಡಿ ಮಾಡಿಟ್ಟಿದ್ದ. ಗುಪ್ತಚರ ಸಂಸ್ಥೆಗಳು ಈ ಘಟನೆ ಅಪಘಾತ ಅಂತ ಬಿಂಬಿಸೋದಕ್ಕೆ ಪಾಪ ಪಾಕಿಸ್ತಾನದಲ್ಲಿ ISI ಎಲ್ಲ ತುಂಬ ಪ್ರಯತ್ನ ಪಟ್ಟಿದೆ. ಆದರೆ ಅಷ್ಟೊತ್ತಿಗೆ ಅನ್ನೌನ್ ಗನ್ ಮ್ಯಾನ್ಗಳು ಮತ್ತು ಹಿಟ್ ಆ್ಯಂಡ್ ರನ್ ಎಕ್ಸ್ಪರ್ಟ್ಗಳು ಮಾಡಿರೋದು ಅನ್ನೋದು ಬಯಲಾಗಿದೆ. ಇದು ಬಹಳ ಸಂಘಟಿತ ಯೋಜಿತ ಹತ್ಯೆ ಅಂತ ಈಗ ಪಾಕಿಸ್ತಾನನೇ ಮುಗಿಬಿದ್ದಿರೋದು. ಸಲ್ಮಾನ್ ಅಜರ್ ಅಂತ್ಯಕ್ರಿಯೆ ಬಹ್ವಾಲ್ಪುರದ ಮಾರ್ಕಜ್ನಲ್ಲಿ ನಡೆದಿದೆ ಅನ್ನೋದು ಈಗ ರಿಪೋರ್ಟ್ ಆಗಿದೆ. ಮಸೂದ್ ಅಜರ್ ತನ್ನ 10 ಜನ ಫ್ಯಾಮಿಲಿ ಮೆಂಬರ್ಸು ಮತ್ತು ತನ್ನ ಅತ್ಯಾಪ್ತ ಶಿಷ್ಯರ ಸಾವಿಗೆ ಸೇಡು ತೀರಿಸ್ಕೊಳ್ತೀನಿ ಭಾರತದ ವಿರುದ್ಧ ಅಂತ ಗುಡುಗಿದ್ದ. ಅದರ ಬೆನ್ನಲ್ಲೇ
ಗಡಿಯಲ್ಲಿ ಉಗ್ರ ಲಾಂಚ್ ಪ್ಯಾಡ್ಗಳು ಆಕ್ಟಿವ್ ಆಗಿ 1100, ಇದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ ಹಿಂದೆ, ಕೆಲವು ದಿನಗಳ ಹಿಂದೆ. ನಮ್ಮ ಇಂಟೆಲ್ ರಿಪೋರ್ಟ್ ಹೇಳಿದೆ ಈಗ 1100 ಉಗ್ರರು ಒಳನುಸುಳೋದಕ್ಕೆ ತಯಾರಿಯಾಗಿ ನಿಂತಿದ್ದಾರೆ. ಸುಮಾರು 106 ಲಾಂಚ್ ಪ್ಯಾಡ್ಗಳು ಆಕ್ಟಿವ್ ಆಗಿದೆ ಅಂತ. ಇದನ್ನೆಲ್ಲ ಪ್ಲ್ಯಾನ್ ಮಾಡಿದವ ಮೊನ್ನೆ ಸತ್ತು ಬಿದ್ದ. ಈಗ ಇದರ ಭಾಗವಾಗಿ ಮೇಜರ್ ರೋಲನ್ನು ಹೊತ್ತಿದ್ದಂಥ ಇನ್ನೊಬ್ಬ ವ್ಯಕ್ತಿ, ಮತ್ತೊಂದು ಪಹಲ್ಗಾಮ್ ದಾಳಿ ಆಗಬೇಕು ಭಾರತದಲ್ಲಿ, ಅಂಥದ್ದೇ ದಾಳಿ ಆಗಬೇಕು, ಭಾರತ ಯುದ್ಧ ಮಾಡಬೇಕು ಪಾಕಿಸ್ತಾನದ ಮೇಲೆ ಅಂತ ಯೋಜನೆ ಇದೆಯಲ್ಲ, ಅದನ್ನು ವಿಫಲಗೊಳಿಸೋದಕ್ಕೆ ಏನೇನು ಬೇಕೋ ಎಲ್ಲ ಆಗ್ತಿದೆ. ತಂತಾನೇ ಆಗ್ತಿದೆಯೋ ಮಾಡ್ತಿದ್ದಾರೋ ಏನಾದರೂ ಆಗಲಿ, ಒಟ್ಟಿನಲ್ಲಿ ಗುಡ್ ನ್ಯೂಸ್ ಬರ್ತಿದೆ. ಇತ್ತೀಚೆಗಷ್ಟೇ ಡೆಲ್ಲಿ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಅದೇ ರೀತಿಯಲ್ಲಿ ಟೆಂಪಲಲ್ಲೊಂದು ಬ್ಲಾಸ್ಟ್ ಮಾಡೋದಕ್ಕೆ ಬಂದಿದ್ದಂತಹ ಭಾರತ ಮೂಲದವನೇ ಒಬ್ಬ ವ್ಯಕ್ತಿ ಲಷ್ಕರ್ ಸಂಘಟನೆಯಿಂದ ನಿಯೋಜಿತ ಇಲ್ಲಿ ಹ್ಯಾಂಡ್ಲರ್ ಇದ್ದ, ಆತ ಫಿನಿಶ್ ಆದ. ಈಗ ಈ ವಿಕೆಟ್ಗಳು ಪಾಕಿಸ್ತಾನದಲ್ಲಿ ಬ್ಯಾಕ್ ಟು ಬ್ಯಾಕ್ ಉದುರುತ್ತಾ ಇರೋದು ಮರ್ಮಾಘಾತವೇ ಸರಿ ಪಾಕಿಸ್ತಾನಕ್ಕೆ. उन्हीं को टारगेट किया जिन्होंने हमारे ऊपर हमला किया था। और मैं यहां फिर से स्पष्ट कर देना चाहता हूं कि हमने यह ऑपरेशन इसलिए नहीं बंद किया कि हमारी क्षमता कम हो गई थी। हमने उसे अपनी मर्जी से अपनी शर्तों पर रोका, और अगर जरूरत पड़ती तो हम लंबी लड़ाई के लिए भी पूरी तरह से तैयार थे। और हमारी सर्ज कैपेसिटी, यानी अचानक जरूरत के समय क्षमता विस्तार करने की ताकत भी हमारे पास मौजूद थी ही नहीं, बल्कि अभी भी है, और पहले से और अधिक दुरुस्त है। इसलिए मैं समझता हूं कि इससे ज्यादा कुछ कहने की कोई आवश्यकता नहीं है। डॉट डॉट डॉट। ಒಂದು ಕಡೆ ಪಾಕಿಸ್ತಾನಕ್ಕೆ ವಾಟರ್ ಶಾಕ್ ಕೊಟ್ಟಿದೆ ಬ್ಯಾಕ್ ಟು ಬ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳ ಮೂಲಕ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಹೆಣಗಳು ಬೀಳ್ತಿದ್ದಾವೆ ನೋಡಿ. ಅತ್ತ ಬಾಂಗ್ಲಾದೇಶದಲ್ಲಿ, ಈ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಬರ್ತಿದೆ ಅಂತ ಕಣ್ಣೀರಿಡ್ತಿದ್ದಾರೆ ಅಲ್ಲಿನ ಸಂಸದ. ಇನ್ನು ಬಾಂಗ್ಲಾದೇಶಕ್ಕೆ ಉಳಿಗಾಲ ಇದೆಯಾ? ನಮ್ಮ ಅಕ್ರಮ ವಲಸಿಗರೆಲ್ಲ ನುಸುಳೋಕ್ಕಾಗಲ್ಲ, ಎಲ್ಲ ವಾಪಸ್ ಬರ್ತಾರೆ, ಏನು ಮಾಡೋದು ಅಂತ ಬಾಯ್ ಪಡ್ಕೊಳ್ತಿದ್ದಾರೆ. এমন একটা রিজিয়নে, আঞ্চলিক একটা অবস্থায়, পৃথিবীর এমন একটা স্থানে আমাদের অবস্থান যেখানে আমরা অনেকগুলো বাস্তবতার সঙ্গে আমরা জড়িয়ে আছি। এই বাংলাদেশে শরণার্থীদের ঢল নামানো হতে পারে সেই ধরনের চক্রান্ত আশেপাশে চলছে। মাননীয় স্পিকার, বিভিন্ন জায়গায় রোহিঙ্গারা অলরেডি চলে এসেছে। আবার আমাদের প্রতিবেশী দেশ থেকে আবার যে মুসলমানদেরকে বের করে দিয়ে আমাদের দেশে শরণার্থী হিসেবে ঢল নামানো হবে না, তার কোনো গ্যারান্টি নেই মাননীয় স্পিকার। এই কারণে আমরা এই বাংলাদেশের যারা মানুষেরা আছি আমাদেরকে একতাবদ্ধ থাকতে হবে। ಸೊ ಭಾರತ ಒಂದ್ ಕಡೆ ಪಾಕ್ ಬಾಂಗ್ಲಾಗೆ ನಡುಕ ಹುಟ್ಟಿಸ್ತಾ ಇದ್ರೆ, ಮತ್ತೊಂದ್ ಕಡೆ ದುರಂಧರ್ ಸ್ಟೈಲ್ ಅಲ್ಲಿ ಅನ್ನೋನ್ ಗನ್ಮಾನ್ಗಳ ಅಬ್ಬರವೂ ಜೋರಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.